ಶ್ರೀರಸ್ತು ಶುಭಮಸ್ತು ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಒಂದು ವಿಭಿನ್ನ ಕಥೆ ಉಳ್ಳಂಥ ಸ್ಟೋರಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಸೀರಿಯಲನ್ನು ನೋಡುಗರಿಗೆ ಈ ಸೀರಿಯಲ್ ಹೇಗೆ ಶುರು ಆಯಿತು, ಈಗೇನು ನಡೀತಾ ಇದೆ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ನಾನು ಕಥೆಯನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಯಾವಾಗಲೂ ಕೂಡ ನಮ್ಮ ಸೀರಿಯಲ್ಗಳಲ್ಲಿ ಒಂದು ಸಮಸ್ಯೆ ಇದೆ. ಪಾತ್ರ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಅನ್ನುವಾಗ ಆ ಪಾತ್ರವನ್ನು ಮುಗಿಸೋದು, ಅಥವಾ ಆ ಪಾತ್ರಧಾರಿ ತುಂಬ ಚೆನ್ನಾಗಿ ನಟನೆ ಮಾಡ್ತಾ ಇದ್ದಾರೆ, ಇವರಷ್ಟು ಅದ್ಭುತವಾಗಿ ಬೇರೆ ಯಾರು ನಟನೆ ಮಾಡೋದಕ್ಕೆ ಸಾಧ್ಯವೇ ಇಲ್ವೇನೋ, ನೋಡೋದಕ್ಕೂ ಚೆನ್ನಾಗಿದ್ದಾರೆ, ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡ್ತಾರೆ, ಇಷ್ಟು ದಿನ ಎಲ್ಲಿದ್ರು ಇವರು ಅಂತ ಅಂದ್ಕೊಂಡು ಅವ್ರಿಗೆ ಅಂತ ಒಂದಷ್ಟು ಜನ ಫ್ಯಾನ್ಸ್ ಕ್ರಿಯೇಟ್ ಆದಮೇಲೆ ಆ ಪಾತ್ರಧಾರಿ ಆ ಸೀರಿಯಲನ್ನು ಬಿಟ್ಟು ಹೋಗೋದು. ಇದು ಹೊಸದೇನಲ್ಲ, ಈ ಹಿಂದೆಯಿಂದಲೂ ಇತ್ತು, ಈಗಲೂ ಕೂಡ ನಡೀತಾ ಇದೆ. ಈಗ ಶ್ರೀರಸ್ತು ಮತ್ತು ಶುಭಮಸ್ತು ಸೀರಿಯಲ್ ವೀಕ್ಷಕರಿಗೂ ಕೂಡ ಅದೇ ಥರದೊಂದು ಬೇಸರ ಇದೀಗ ವ್ಯಕ್ತವಾಗ್ತಾ ಇದೆ. ಹೌದು, ಅದಿನ್ಯಾರೂ ಅಲ್ಲ, ಈ ಸೀರಿಯಲ್ನಲ್ಲಿ 3 ಜನ ವಿಲನ್ಸ್ಗಳಿದ್ದಾರೆ. ಅದರಲ್ಲಿ 2 ಲೇಡೀಸೇ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಶಾರ್ವರಿ ಪಾತ್ರಧಾರಿ ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ನಿಜವಾಗ್ಲೂ ಶಾರ್ವರಿ ಅಷ್ಟು ಮುದ್ದಾಗಿ ಕಾಣಿಸ್ಕೊಳ್ತಾ ಇದ್ರು ವಿಲನ್ನಾಗಿ ನಟಿಸ್ತಾ ಇದ್ದಿದೆಯಲ್ಲ, ಇದೇ ಒಂದು ಅವರಿಗೆ ಚಾಲೆಂಜಿಂಗ್ ಆಗಿತ್ತು. ಕೆಲವರ ಕಣ್ಣು ಹಾವಭಾವವೇ ಅವರು ಒಳ್ಳೆಯವರಾಗಿದ್ದರೂ ಕೂಡ ವಿಲನ್ ಅನಿಸ್ಬಿಡುತ್ತೆ. ಅಪ್ಪ, ನೋಡೋದಕ್ಕೆ ವಿಲನ್ ಥರ ಇದ್ದಾರೆ ಅಂತ ನಾವೇ ಅಂದ್ಬಿಡ್ತೀವಿ. ಆದರೆ ಕೆಲವರು ನೋಡೋದಕ್ಕೆ ಮುದ್ದಾಗಿರ್ತಾರೆ. ಯಾವುದಾದ್ರೂ ದೇವತೆ ಪಾತ್ರವನ್ನು ಮಾಡಿದರೆ ದೇವತೆನೇನೋ ಅನ್ನುವಷ್ಟರ ಮಟ್ಟಿಗೆ ಅವರು ಮುದ್ದಾಗಿರ್ತಾರೆ. ಅದೇ ರೀತಿಯಾಗಿ ಇದ್ದವರು ಶಾರ್ವರಿ, ಅಂದರೆ ನೇತ್ರಾ ಜಾಧವ್ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ, ಹೀರೋಯಿನ್ ರೀತಿಯಲ್ಲಿ ಇದ್ದಾರೆ. ಅವ್ರಿಗೆ ವಯಸ್ಸು ಆಗಿದೆ, ಅವರಿಗೆ 3 ಜನ ಮಕ್ಕಳು ಇದ್ದಾರೆ. ಆದರೂ ಕೂಡ ಆಕೆ ಎಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು ಆನ್ ಸ್ಕ್ರೀನಲ್ಲಿ ಅಂತಂದರೆ, ಆಕೆ ರೆಡಿ ಆಗ್ತಿದ್ದಂಥ ರೀತಿ ಕೂಡ ಹಾಗೇ ಇತ್ತು. ಆಕೆಯ ಹೇರ್ ಸ್ಟೈಲು, ಆಕೆ ಹಾಕ್ಕೊಳ್ತಿದ್ದಂಥ ಜುವೆಲ್ಸು, ಆಕೆ ಹಾಕ್ಕೊಳ್ತಿದ್ದಂಥ ಸೀರೆ, ಇದೆಲ್ಲವೂ ಕೂಡ ಆಕೆಯನ್ನು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡೋದಕ್ಕಷ್ಟೇ ಚೆಂದ ಇದ್ದಿದ್ದಲ್ಲ, ಆಕೆ ಅಭಿನಯ ಕೂಡ ಅಷ್ಟೇ ಚೆನ್ನಾಗಿತ್ತು. ವಿಲನ್ ಅಂತ ಅನಿಸೋಕೆ ಆಗ್ತಿರ್ಲಿಲ್ಲ. ಅಂದರೆ ಆಕೆಯ ಹಾವಭಾವ, ಓವರ್ ಎಕ್ಸ್ಪ್ರೆಷನ್ಸ್ ಇದ್ಯಾವುದು ಇರ್ತಿರಲಿಲ್ಲ. ತುಂಬ ಸೈಲೆಂಟಾಗಿಯೇ ಕಣ್ಣಲ್ಲೇ ಎಕ್ಸ್ಪ್ರೆಷನನ್ನು ಕೊಟ್ಕೊಂಡು ಅಭಿನಯಿಸ್ತಾ ಇದ್ರು. ಒಂದು ರೀತಿಯಾಗಿ ಸೈಲೆಂಟ್ ಕಿಲ್ಲರ್ ರೀತಿಯಲ್ಲಿ ಅಭಿನಯಿಸ್ತಾ ಇದ್ರು. ಅವರ ಆ್ಯಕ್ಟಿಂಗ್ ಬೇರೆ ಲೆವೆಲ್ನಲ್ಲಿ ಇತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ನೋಡಿದ್ರೆ ನೇತ್ರಾ ಜಾಧವ್ ಅವರು ಇದೇ ಮೊದಲೇ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ದ ಕನ್ನಡದಲ್ಲಿ ಅಂದರೆ ಖಂಡಿತವಾಗಿ ಕೂಡ ಇಲ್ಲ. ಅವರು ರಥಸಪ್ತಮಿ ಅನ್ನುವಂಥ ಸೀರಿಯಲ್ನಲ್ಲಿ ಬಹಳ ವರ್ಷಗಳ ಹಿಂದೆನೇ ಕಾಣಿಸ್ಕೊಂಡಿದ್ರು. ಮತ್ತು ಬೇರೆ ಬೇರೆ ಸೀರಿಯಲ್ಗಳಲ್ಲೂ ಕೂಡ ಕನ್ನಡದಲ್ಲಿ ಅವರು ಅಭಿನಯಿಸಿದ್ದು ಇದೆ. ಸುಂದರಿ ಆಗಿರ್ಬೋದು, ಸುಮಾರು 10 ವರ್ಷಗಳಿಂದ ಅವರು ಇಂಡಸ್ಟ್ರಿಯಲ್ಲಿದ್ದಾರೆ. ಕನ್ನಡದಲ್ಲಿ 4ರಿಂದ 5 ಸೀರಿಯಲ್ಗಳನ್ನು ಮಾಡಿದ್ದಾರೆ. ಆದರೆ ಅವರು ತುಂಬ ಫೇಮಸ್ ಆಗಿದ್ದು ಅಥವಾ ಜನರಿಗೆ ಗುರುತಿಸಿಕೊಂಡಿದ್ದು ಈ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಿಂದ. ಈ ಸೀರಿಯಲ್ ನೋಡ್ತಾ ಇದ್ದವರಿಗೆ ಶಾರ್ವರಿಯ ಅಭಿನಯ ಇಷ್ಟ ಆಗಿತ್ತು. ತುಂಬ ಜನ ಪತ್ರ ಬರೆದಿದ್ದು ಇದೆ, ನಿಮ್ಮ ಅಭಿನಯ ಚೆನ್ನಾಗಿದೆ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ ಅಂತ. ಆ ಪತ್ರವನ್ನು ಶಾರ್ವರಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಶೇರ್ ಮಾಡಿದ್ದು ಕೂಡ ಇದೆ. ಇದೀಗ ಈ ಶಾರ್ವರಿ ಪಾತ್ರಧಾರಿ ಅಂದರೆ ನೇತ್ರಾ ಜಾಧವ್ ಶ್ರೀರಸ್ತು ಶುಭಮಸ್ತುಗೆ ಗುಡ್ ಬೈ ಹೇಳಿದ್ದಾರೆ. ಯಾಕೆ ಅನ್ನೋದು ತುಂಬ ಜನರ ಪ್ರಶ್ನೆ. ಹೀಗೆ ಯಾಕೆ ಮಾಡ್ತೀರಾ ಅನ್ನೋದು ತುಂಬ ಜನರ ಪ್ರಶ್ನೆ. ನಿಜ ಹೇಳಬೇಕು ಅಂತಂದರೆ ನೇತ್ರಾ ಜಾಧವ್ ಓನ್ಲಿ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗುವಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಅವರಿಗೆ ಕೇವಲ ಕನ್ನಡ ಅಭಿಮಾನಿಗಳು ಮಾತ್ರ ಅಲ್ಲ, ತೆಲುಗು ಇಂಡಸ್ಟ್ರಿಯಲ್ಲಿ ಅಪಾರ ಅಭಿಮಾನಿಗಳಿದ್ದಾರೆ. ಅರುಂಧತಿ ಪಾತ್ರವನ್ನು ಬಹಳ ಅದ್ಭುತವಾಗಿ ಶಾರ್ವರಿ ಅಂದರೆ ನೇತ್ರಾ ಅವರು ಮಾಡಿದರು. ಹಾಗೆಯೇ ಅಲ್ಲಿ ಪೌರಾಣಿಕ ಪಾತ್ರಗಳಲ್ಲಿ ನೇತ್ರಾ ಅವರು ಮಿಂಚಿದ್ರು. ಅಮ್ಮ ಅಂತಲೇ ತುಂಬ ಜನ ನೇತ್ರಾ ಅವರನ್ನು ಕರೀತಾರೆ. ಆ ಪಾತ್ರಕ್ಕೆ ಹೇಳಿ ಮಾಡಿಸಿದ ಹಾಗೆ ಅಭಿನಯಿಸಿದ್ರು. ಇಂದಿಗೂ ಆ ಪಾತ್ರ ರಿಜಿಸ್ಟರ್ ಆಗಿದೆ. ಒಂದು ಸೀರಿಯಲ್ ಅಲ್ಲಿ ಮುಕ್ತಾಯ ಆಗಿದೆ. ಇದೀಗ ಇನ್ನೊಂದು ಸೀರಿಯಲಲ್ಲಿ ಅವರು ನಟಿಸ್ತಾ ಇದ್ದಾರೆ. ಮಗುವೋ ಮಗು ಅಂತ ಒಂದು ತೆಲುಗು ಸೀರಿಯಲ್ನಲ್ಲಿ ಅವರು ನಟಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೇನ್ ಪಾತ್ರಧಾರಿಯಾಗಿ ಅವರು ನಟಿಸ್ತಾ ಇರುವಂಥದ್ದು. ಇಲ್ಲಿ ಸ್ವಲ್ಪ ವಿಲನ್ ಶೇಡು ಅಥವಾ ವಿಲನ್ ಆಗಿ ನಟಿಸ್ತಾ ಇದ್ರು. ಪಾತ್ರಗಳ ಆಯ್ಕೆ ವಿಚಾರದಲ್ಲಿ ನೇತ್ರಾ ಅವರು ಎಲ್ಲವನ್ನೂ ಕೂಡ ಆಯ್ಕೆ ಮಾಡಿಕೊಂಡು ಎಲ್ಲವನ್ನೂ ನಟಿಸಿ ಎಲ್ಲವಕ್ಕೂ ಜೀವ ತುಂಬುವಂಥ ಕೆಲಸವನ್ನೇ ಮಾಡ್ತಾಯಿದ್ರು. ಆದರೆ ಶ್ರೀರಸ್ತು ಶುಭಮಸ್ತುವಲ್ಲಿ ಇತ್ತೀಚೆಗೆ ಕಳೆದ 1 ವಾರದಲ್ಲಿ ಅವರ ಕ್ಯಾರೆಕ್ಟರ್ ಸ್ವಲ್ಪ ಡಲ್ ಆಗ್ತಾ ಇತ್ತು. ಯಾಕಂದರೆ ಮನೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಒಂದು ಕ್ಯಾರೆಕ್ಟರ್ ಆಗಿತ್ತು, ಗಂಡನ ಹತ್ರ ಬಯಸ್ಕೊಳ್ಳೋದಾಗಿರ್ಬೋದಾಗಿತ್ತು, ಈ ಥರದ್ದು. ಸೊ ಈ ಪಾತ್ರ ಮಾಡೋದಕ್ಕೆ ನೇತ್ರಾಗೆ ಸ್ವಲ್ಪ ಕಷ್ಟ ಆಗಿದೆ ಅನ್ನುವಂಥ ಒಂದು ಊಹೆ ಇದೆ.
ಇಲ್ಲಿವರೆಗೂ ವಿಲನ್ ಆಗಿ ಇದ್ದಂಥ ಗತ್ತೆ ಬೇರೆ, ಆದರೆ ಸಡನ್ನಾಗಿ ಆಕೆಯನ್ನು ಡಮ್ಮಿ ಮಾಡುವಂಥ ಒಂದು ಸನ್ನಿವೇಶಗಳು ಬಂದಿತ್ತು. ಸೊ ಹಾಗಾಗಿ ನೇತ್ರಾಗೆ ಈ ಪಾತ್ರವನ್ನು ಮಾಡೋದಕ್ಕೆ ಇಷ್ಟ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಗುಡ್ ಬೈ ಹೇಳಿದ್ದಾರೆ ಅನ್ನೋದು ಕೆಲವರ ಮಾತಾದರೆ, ಇನ್ನು ಕೆಲವರು ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಹೊಸ ಸೀರಿಯಲ್ ಶುರು ಆಗಿರೋದ್ರಿಂದ ಅದರಲ್ಲೂ ಇವರೇ ಮೇಯ್ನ್ ಆಗಿರೋದ್ರಿಂದ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇಲ್ಲಿಗೂ ಬರಬೇಕು, ಅಲ್ಲಿಗೂ ಹೋಗಬೇಕು, ಹೈದರಾಬಾದಲ್ಲೂ ಶೂಟಿಂಗ್ ಇರುತ್ತೆ, ಬೆಂಗಳೂರಲ್ಲೂ ಶೂಟಿಂಗ್ ಇರುತ್ತೆ. ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಮಕ್ಕಳನ್ನೂ ನೋಡ್ಕೋಬೇಕು, ಸಂಸಾರನೂ ನೋಡ್ಕೋಬೇಕು. ಹಾಗಾಗಿ ತೀರಾ ಕಷ್ಟ ಆಗುತ್ತೆ. ಎರಡೂ ಸೀರಿಯಲಲ್ಲಿ ಈಕೆಯ ಪಾತ್ರದ ಜವಾಬ್ದಾರಿಯನ್ನು ನೋಡಿದಾಗ ಶ್ರೀರಸ್ತು ಶುಭಮಸ್ತು ಅಲ್ಲಿ ಅಂಥದ್ದೇನು ಇರಲಿಲ್ಲ. ಆದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಪ್ರಸಾರವಾಗ್ತಿರುವಂಥ ಈಗಿನ್ನೂ ಶುರುವಾಗಿರುವಂಥ ಹೊಸ ಸೀರಿಯಲ್ನಲ್ಲಿ ಒಂದು ಅದ್ಭುತವಾದಂಥ ಪಾತ್ರ ಸಿಕ್ಕಿದೆ, ಮೇನ್ ಲೀಡ್ ಅನ್ನುವಂಥ ಪಾತ್ರ ಸಿಕ್ಕಿದೆ. ಆ ಕಾರಣಕ್ಕೆ ಶ್ರೀರಸ್ತು ಶುಭಮಸ್ತುಗೆ ಗುಡ್ ಬೈ ಹೇಳಿ ಹೊರಟಿದ್ದಾರೆ ಅನ್ನುವಂಥ ವಿಚಾರ. ಶಾರ್ವರಿ ಪಾತ್ರವನ್ನು ಈಗ ಸ್ವಪ್ನ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳಲ್ಲಿ ಈಕೆ ವಿಲನ್ ಆಗಿ ನಟಿಸಿದ್ದಾರೆ. ಈಕೆ ಕೂಡ ಅದ್ಭುತ ಕಲಾವಿದೆ, ನೋಡೋದಕ್ಕೂ ಚೆನ್ನಾಗಿದ್ದಾರೆ. ಆದರೆ ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ ಶಾರ್ವರಿಯನ್ನು ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ. ಸಡನ್ನಾಗಿ ಇವರನ್ನು ಒಪ್ಪಿಕೊಳ್ಳೋದಕ್ಕೆ, ಅರಗಿಸಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಸಮಯ ಬೇಕಾಗತ್ತೆ. ಆಕೆ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಇವರು ಹಾವ ಭಾವ ಎಲ್ಲವೂ ಕೂಡ ವಿಲನ್ ಥರ ಇದೆ, ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.